ನಾನು ಶಂಸುದ್ದೀನ್ ನಾಗರಾಳ ಮಾಜಿ ಅಂಜುಮನ್ ಕಮಿಟಿಯ ಸದಸ್ಯರು ಇದರ ಮೂಲಕ ತಿಳಿಸುವುದೇನೆಂದರೆ, ಇದು ಅಂಜುಮನ್ ಇಸ್ಲಾಂ ಕಮಿಟಿಯ ಚುನಾವಣೆಯ ಒಂದು ಪ್ರತಿಕ್ರಿಯೆಯಲ್ಲಿ ಸುಮ್ಮನೆ ಕೆಲವೊಬ್ಬ ಜನ ಅವು ಚುನಾವಣೆ ಸ್ಟೇ ಅಂತ ಕೇಸಿ ಕೆಲವೊಂದು ಮೀಡಿಯಾದಲ್ಲಿ ಅದರಲ್ಲಿ ಅದು ಸಂದೇಶಗಳನ್ನು ರವಾನಿಸಿ ಇರ್ತಾ ಇದ್ದಾರೆ. ಅದೆಲ್ಲ ಸುಳ್ಳು. ನಾವು ಗುಲ್ಬರ್ಗ ಹೈಕೋರ್ಟ್ ಪೀಠದಲ್ಲಿ ಸಲ್ಲಿಸಿದ್ದ ಅದು ಚುನಾವಣೆ ಎನ್ರೋಲ್ಮೆಂಟ್ ಪುನಃ ಮಾಡಿಸಿ ಚುನಾವಣೆ ಮಾಡಿಸಿ ಅಂತ ಹೋಗಿದ್ದು ನಿಜ. ಆದರೆ ಸುಮ್ಮನೆ ಅದು ತಡೆಯಾಜ್ಞೆ ಥರ ಆಗ್ತಾರ, ಅದು ಥರ ಆಗ್ತಾರ ಅಂತ ಕೇಸಿ ಒಂದು ಮೀಡಿಯಾದಲ್ಲಿ ಏನು ಬರ್ತಾ ಇದೆ, ಇದು ಒಂದು ಕೆಲವೊಂದು ರಾಜಕೀಯ ಜನರ ಒಂದು ಷಡ್ಯಂತ್ರ. ಇದು ಒಂದು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಅವರ ಮೇಲೆ ಮುಂದೊಂದು ದಿನ ಏನೂ ಆಧಾರ ಇಲ್ಲದೆ ಇದು ಮಾಡಿದರೆ ಅವ್ರ ಮೇಲೆ ಮುಂದೆ ಕಾನೂನು ಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಇದು ನಾವು ಮಾಡಿರೋದು ಏನಪ್ಪ ಅಂದರೆ, ವಕಫ್ ಬೋರ್ಡದ ಒಂದು ಎನ್ರೋಲ್ಮೆಂಟ್ ಮೇಲೆ ನಾವು ಹೋಗಿದ್ದು ನಿಜ. ಅದು ಎನ್ರೋಲ್ಮೆಂಟು ಏನು ಮಾಡಿದ್ದಾರೆ ಅದು ಒಂದು ಇನ್ಲೀಗಲ್ವಾಗಿ ಮಾಡ್ತಾ ಇದ್ದಾರೆ. ಅವರು ಇನ್ಲೀಗಲ್ ಅಂತೂ ಇಲ್ಲದು. ಅದರ ಮೇಲೆ ನಾವು ಹೋಗಿದ್ದು ನಿಜ. ಅದು ಸ್ಟೇ ಆರ್ಡ್ರ್ ಅಂತೂ ಸುಳ್ಳದು. ನಾವು ನಮ್ಮ ಮೇಲೆ ಕಿವಿಟ್ಟು ಹೋದೆ. ನಾವು ಅದರ ಮೇಲೆ ಸ್ಟೇ ಆರ್ಡ್ರ್ ಅಂತ ಕಿಸಿ ಹೋಗಿಲ್ಲ. ನಾವು ಅದು ಬೇರೆ ಒಂದು ಉದ್ದೇಶದಿಂದ ಒಂದು ಷಡ್ಯಂತ್ರ ನಡೆದಿದ್ದರೆ ಜನಗಳಿಗೆ ಇದರಿಂದ ಕೆಲವೊಂದು ತಪ್ಪು ಸಂದೇಶಗಳನ್ನು ರವಾನೆ ಮಾಡ್ತಾ ಇದ್ದಾರೆ. ಅಂಥವ್ರ ಮೇಲೆ ನಾವು ಮುಂದೊಂದಿನ ಕಾನೂನು ಕ್ರಮವನ್ನು ಮಾಡಿಸ್ತೇವೆ. ಚೆನ್ನಾಗಲಿ, ನಮ್ಮದೇನು ಇದು ಇಲ್ಲ. ಅದರ ಮೇಲೆ ಈ ಅಪಪ್ರಚಾರ ಮಾಡಾಕ್ತಾರೆ. ಅದು ಇಲೆಕ್ಷನ್ ಬಗ್ಗೆ ನಮ್ಮದೇನಿಲ್ಲ. ಇಲೆಕ್ಷನ್ದು ಸಂಪೂರ್ಣವಾಗಿ ಆಗ್ತದೆ. ಅದರಿಂದ ಏನಿಲ್ಲ. ನಾವು ಹೋಗೋದೇ ಅದ್ರ ಏನು ಎದ್ರ ಮೇಲೆ ಹೋಗಿದ್ದೀವಿ ಕೋರ್ಟ್ ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಎನ್ರೋಲ್ಮೆಂಟ್ ಮೇಲೆ ನಾವು ಕೋರ್ಟಿಗೆ ಹೋಗಿ ಹೊರತಾಗಿ ಚುನಾವಣೆಯನ್ನು ಸ್ಟೇ ಅಂತ ಕೆಲವೊಂದು ತಪ್ಪು ಸಂದೇಶಗಳನ್ನು ರವಾನೆ ಮಾಡ್ತಾರೆ. ಅದೊಂದು ತಪ್ಪದು. ಅದು ಬೇಕಾಯ್ದು ಇದು ಮಾಡ್ತಾರೆ. ಅವರು ಏನು ಮೀಡಿಯಾದಲ್ಲಿ ಏನು ಕಳಿಸ್ತಾ ಇದ್ದಾರೆ ಅವರ ಮೇಲೆ ನಾವು ಸೂಕ್ತವಾದಂಥ ಕಾನೂನು ಪ್ರಕಾರ ಒಂದು ಕ್ರಮವನ್ನು ಜರುಗಿಸ್ತೀವಿ ಮುಂದೊಂದು ದಿನ. ಇದು ಜನಗಳಿಗೆ ತಿಳಿಸುವ ಇಷ್ಟಪಡ್ತೇನೆ.